ಜೈಲಿನಲ್ಲಿ ಇರುವಂತಹ ನಟ ದರ್ಶನ್ಗೆ ಬೆನ್ನು ನೋವು ಮತ್ತೆ ಕಾಣೋದಕ್ಕೆ ಶುರುವಾಗಿದೆ. ವಾರದಿಂದ ಬೆನ್ನು ನೋವಿನಿಂದ ನರಳ್ತಾ ಇದ್ದಾರೆ ನಟ ದರ್ಶನ್. ಬೆನ್ನು ನೋವು ಜೊತೆಗೆ ಮೊಣಕೈ ನೋವು ಕೂಡ ಕಾಣಿಸಿಕೊಂಡಿದೆ ದರ್ಶನ್ ಅವರಿಗೆ. ಸಿ.ವಿ. ರಾಮನ್ ಆಸ್ಪತ್ರೆಯ 4 ವೈದ್ಯರಿಂದ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಕಳೆದ 3 ದಿನಗಳಿಂದ ಸರಿಯಾಗಿ ನಿದ್ರೆ ಇಲ್ಲದೆ ದರ್ಶನ್ ಪರದಾಟವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಸೆಲ್ನಲ್ಲೇ ಓರ್ವ ವೈದ್ಯಕೀಯ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ವಾರಕ್ಕೆ 4 ಬಾರಿ ಫಿಸಿಯೋ ಮಾಡಿಸೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ವೈದ್ಯರು. ದಿನಕ್ಕೆ 2 ಬಾರಿ ದರ್ಶನ್ಗೆ ಸೆಲ್ನಲ್ಲೇ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ವೈದ್ಯರು. ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದ್ದಾಗ ಜೈಲಿನ ಆಸ್ಪತ್ರೆಯಲ್ಲಿಯೇ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಲಾಗ್ತಾ ಇದೆ. ಜೈಲಿನ ಊಟ ಸೇರದೆ ನಿದ್ದೆ ಇಲ್ಲದೆ ಜೈಲಿನಲ್ಲಿ ದಚ್ಚು ಪರದಾಡ್ತಾ ಇದ್ದಾರೆ. ಹೆಚ್ಚುವರಿ ಹಾಸಿಗೆ ದಿಂಬು ಸಿಗದೆ ದರ್ಶನ್ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸಹ ಕೈದಿಗಳ ಜೊತೆ ಹೆಚ್ಚು ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ದರ್ಶನ್. ಈ ಹಿಂದೆಲೂ ಕೂಡ ಅವರಿಗೆ ಈ ಬೆನ್ನು ನೋವಿನ ಸಂಕಷ್ಟವನ್ನು ಎದುರಿಸ್ತಾ ಇದ್ರು. ಈಗ ಮತ್ತೆ ಬೆನ್ನು ನೋವು ಕಾಣಿಸ್ಕೊಂಡಿದೆ, ಮತ್ತೆ ಮೊಳಕೈ ನೋವು ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಹಿಂದೆ ಅವರಿಗೆ ಶಸ್ತ್ರಚಿಕಿತ್ಸೆ ಕೂಡ ಆಗಿತ್ತು. ಸೊ ಹಾಗಾಗಿ ಈಗ ಆ ಒಂದು ಕೈ ಕೂಡ ನೋವೋದಕ್ಕೆ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಅಂದರೆ ಜೈಲಿನಲ್ಲಿ ಇರುವಂತಹ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ.